ವೀಕ್ಷಕರೇ, ವೃಷಭ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಏನು ಫಲ ಸಿಗ್ತಾ ಇದೆ? ಲಕ್ ಇದೆಯಾ? ಅದೃಷ್ಟ ಒಲಿಯುತ್ತಾ? ಏನೋ ಈ ತಿಂಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಬದಲಾವಣೆಗಳಾಗುತ್ತಾ ಅನ್ನುವಂತಹ ಅದ್ಭುತವಾದ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ತಾ ಇರತಕ್ಕಂಥದ್ದು. ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದ್ಭುತವಾದಂತ ವಿಡಿಯೋ ಕೊನೆ ತನಕ ನೋಡಿ. ನಿಮಗೆ ಪರಿಹಾರಗಳು ಕೂಡ ಈ ವಿಡಿಯೋದಲ್ಲಿ ಸಿಗ್ತಾ ಇರತಕ್ಕಂಥದ್ದು. ಹಾಗಿದ್ರೆ ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗುತ್ತೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಒಂದು ಜೂನ್ ತಿಂಗಳಲ್ಲಿ ವೃಷಭ ರಾಶಿಯವರ ಒಂದು ಫಲವನ್ನು ನೋಡಿದಾಗ ನೋಡಿ, ಈಗಿನ ಒಂದು ಗ್ರಹಗತಿಗಳು ಎಲ್ಲ ರೀತಿಯನ್ನ ಒಂದು ಅನುಕೂಲಕರವಾಗಿರ್ತಕ್ಕಂಥ ಒಂದು ಫಲಗಳು ಪ್ರಾಪ್ತಿ ಆಗುವಂಥದ್ದು. ನೋಡಿ, ದೈಹಿಕವಾಗಿರ್ತಕ್ಕಂಥ ಸುಖಗಳಲ್ಲಿ ಬಹಳಷ್ಟು ಉತ್ಪನ್ನ ಆಗುವಂಥದ್ದು, ಉತ್ಪತ್ತಿ ಆಗುವಂಥದ್ದು, ದೈಹಿಕವಾಗಿ ಬಲವನ್ನ ಹೊಂದಿರುವಂಥದ್ದು, ಮಾನಸಿಕವಾಗಿ ಬಲವನ್ನು ಹೊಂದುವಂಥದ್ದು, ಫಿಸಿಕಲಿ ಫಿಟ್ ಇರುತ್ತೆ, ಮಾಡುವಂಥ ಕೆಲಸದಲ್ಲಿ ಯಶಸ್ಸು ಸಿಗುವಂಥದ್ದು, ಯೋಚನೆ ಮಾಡುವಂಥ ರೀತಿ ತುಂಬಾ ಚೆನ್ನಾಗಿರುತ್ತೆ, ದೂರದೃಷ್ಟಿಯನ್ನು ಇಟ್ಕೊಂಡು ಯೋಚನೆಯನ್ನು ರೂಪಿಸ್ತಕ್ಕಂಥ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ಈ ತಿಂಗಳಲ್ಲಿ ಆಕಸ್ಮಿಕವಾಗಿ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಲಾಭಗಳು ಗಳಿಸುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನ ಕಂಡು ಬರ್ತಾ ಇರತಕ್ಕಂಥದ್ದು ಮತ್ತು ಆತ್ಮೀಯರ ಸಹಕಾರ ಸಿಗುತ್ತೆ. ನಿಮಗೆ ಪ್ರೀತಿ ಪಾತ್ರರ ಒಂದು ಸಹಕಾರ ಇದೆಯಲ್ಲ, ಬಹಳ ಅನುಕೂಲ ಆಗುವಂಥದ್ದು. ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ಗಂಡ, ನಿಮ್ಮ ಮನೆ, ಯಾರೋ ಕೆಲವೊಬ್ರು ಹಿತೈಷಿಗಳಿಂದ ನಿಮಗೆ ಬಹಳಷ್ಟು ಅನುಕೂಲಕರವಾದಂತ ಫಲ, ಬಂಧು ಬಾಂಧವರಿಂದ ಬಹಳಷ್ಟು ಅನುಕೂಲಕರವಾಗಿರತಕ್ಕಂಥ ಒಂದು ಫಲ ನಿಮಗೆ ಈ ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಪ್ರತಿಷ್ಠೆ ಹೆಚ್ಚಾಗುತ್ತೆ, ನಿಮ್ಮ ಗೌರವ, ನಿಮ್ಮ ಕೀರ್ತಿ, ನಿಮ್ಮ ಒಂದು ಹೆಸರು ಒಂದು ಹೆಚ್ಚಾಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಬಹಳಷ್ಟು ಬಾರಿ ಮಾನಸಿಕವಾದ ಒಂದು ಚಿಂತೆ ಇರುತ್ತೆ. ಅಂದುಕೊಂಡಂತ ಕಾರ್ಯಗಳಾಗುತ್ತಾ, ಅಂದುಕೊಂಡಂಗೆ ನಡೀತಾವ, ನಮ್ಮ ಜೀವನದಲ್ಲಿ ನಮ್ಮ ಚಿಂತೆಗಳು ದೂರ ಆಗುತ್ತೆ ಅನ್ನುವಂತ ಅನೇಕ ವಿಚಾರಗಳಲ್ಲಿ, ಅನೇಕ ವಿಧಗಳಲ್ಲಿ ಒಂದು ಚಿಂತೆ ಅನ್ನುವಂಥದ್ದು ನಿಮ್ಮಲ್ಲಿ ಇರುತ್ತೆ. ಆ ಎಲ್ಲ ಚಿಂತೆಗಳು ಕೂಡ ಕರಗುವಂಥದ್ದು, ಆ ಚಿಂತೆಗಳೆಲ್ಲ ಮಾಯವಾಗಿ ಒಂದು ಒಳ್ಳೆ ಫಲಗಳು ನಿಮಗೆ ಸಿಗುವಂತಹ ಸನ್ನಿವೇಶಗಳು ಈ ಒಂದು ತಿಂಗಳಲ್ಲಿ ಕಂಡು ಬರುತ್ತೆ. ವಾದ ವಿವಾದಗಳಲ್ಲಿ ಅಶಾಂತಿ ಇರುತ್ತೆ. ವಾದ ವಿವಾದಗಳು ದಯವಿಟ್ಟು ಬೇಡ. ಬೇರೆಯವರ ವಿಚಾರದಲ್ಲಿ ಮಧ್ಯ ಪ್ರವೇಶ ಬೇಡ. ಕದನ ಕಲಹಗಳು ಬೇಡ. ಮತ್ತೊಬ್ಬರ ವಿಚಾರದಲ್ಲಿ ಮೂಗು ತೋರಿಸುವಂಥದ್ದು ಬೇಡ. ನೀವಾಯ್ತು, ನಿಮ್ಮ ಕೆಲಸ ಆಯ್ತು, ಕೆಲಸದ ಕಡೆ ಹೆಚ್ಚಿನ ಕಾನ್ಸಂಟ್ರೇಷನ್ ಮಾಡ್ಕೊಳ್ಳಿ. ಜನಗಳ ವಿಚಾರದಲ್ಲಿ ಮಧ್ಯಸ್ಥಿಕೆ ವಹಿಸ್ಲಿಕ್ಕೆ ಹೋಗ್ಬೇಡಿ. ಮಧ್ಯ ಪ್ರವೇಶ ಮಾಡಿದ್ರೆ ನಿಮ್ಮ ಮೇಲೆಯೇ ಬರುವಂತಹ ಸನ್ನಿವೇಶಗಳು, ಸುಮ್ಮನೆ ಅಪವಾದಕ್ಕೆ ಪೀಡಕ್ಕೆ ಗುರಿ ಆಗುವಂತಹ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಇದ್ರ ಬಗ್ಗೆ ಬಹಳ ಗಮನವನ್ನ ಹರಿಸಬೇಕಾಗುತ್ತೆ. ಕುಟುಂಬದ ಹಿರಿಯರ ಆರೋಗ್ಯದಲ್ಲಿ ಬಹಳಷ್ಟು ಎಚ್ಚರಿಕೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಅವರ ದೀರ್ಘಕಾಲೀನ ಅನಾರೋಗ್ಯದ ಏನಾದ್ರೂ ಇದ್ರೆ ಅದು ಒಂದು ಆರೋಗ್ಯ ಬಾಧೆ ನಿವಾರಣೆ ಆಗಿ, ಅನಾರೋಗ್ಯದ ಬಾಧೆ ನಿವಾರಣೆ ಆಗಿ ಆರೋಗ್ಯ ಒಂದು ಒಳ್ಳೆ ರೀತಿಯಲ್ಲಿ ಸದೃಢವಾಗುತ್ತೆ. ಅದರಿಂದ ಕೂಡ ಹಣ ಉಳಿಯುವಂತ, ಸಮಯ ಉಳಿಯುವಂತ, ನೆಮ್ಮದಿ ಹೆಚ್ಚಾಗುವಂತ ಸನ್ನಿವೇಶಗಳಿದೆ. ಹಳೆಯ ವ್ಯಾಜ್ಯಗಳಿಂದ ಮುಕ್ತಿ ಆಗುವಂಥದ್ದು. ಬಹಳ ದಿನಗಳಿಂದ ಏನೋ ಕದನ ಕಲಹ ಗೊಂದಲಗಳು ಏನಾದ್ರೂ ಇತ್ತು ಅಂತಂದ್ರೆ ಆ ಗೊಂದಲಗಳು ಕೊನೆ ಆಗುವಂಥದ್ದು, ಆ ಗೊಂದಲಗಳಿಗೆ ಒಂದು ಮುಕ್ತಿ ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಪ್ರಯಾಣದಿಂದ ಧನಾಲಾಭ ಆಗುವಂತಹ ಸನ್ನಿವೇಶಗಳು. ಯಾವುದೇ ಒಂದು ವಿಚಾರ ಇಟ್ಟುಕೊಂಡು ಪ್ರಯಾಣ ಮಾಡ್ತಾ ಇದ್ದೀರಿ, ದೂರದ ಪ್ರಯಾಣ ಮಾಡ್ತಾ ಇದ್ದೀರಿ, ಕೆಲಸದ ಕಡೆ ಕೆಲಸದ ನಿಮಿತ್ತವಾಗಿ ಪ್ರಯಾಣ ಮಾಡ್ತಾ ಇದ್ರಿ ಅಂತಂದ್ರೆ ಆ ಪ್ರಯಾಣದಿಂದ ಹೆಚ್ಚಿನ ಲಾಭಗಳು, ಹೆಚ್ಚಿನ ಅವಕಾಶಗಳು ನಿಮಗೆ ಇಲ್ಲಿ ಕಂಡು ಬರ್ತಾ ಇರತಕ್ಕಂತ ಸಾಧ್ಯತೆಗಳಿದೆ. ಇನ್ನು ಈ ತಿಂಗಳ ಕೊನೆಯಲ್ಲಿ ಕೆಲವು ವಿಶೇಷವಾಗಿರತಕ್ಕಂತಹ ಕಡೆ ಗಮನ ಹರಿಸತಕ್ಕಂಥದ್ದು, ವಿಶೇಷವಾಗಿರತಕ್ಕಂಥ ಕೆಲಸದ ಕಡೆ, ವಿಶೇಷವಾದಂತಹ ಯೋಜನೆಗಳ ಕಡೆ ವಿಶೇಷವಾದ ಗಮನವನ್ನು ಹರಿಸುವಂತಹ ಸನ್ನಿವೇಶಗಳು ಈ ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಪ್ರೀತಿ ಪಾತ್ರರೊಂದಿಗಿನ ಬಾಂಧವ್ಯದಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟ ವಿಚಾರದಲ್ಲಿ ವೈಮನಸ್ಸು ಉಂಟಾಗುವಂಥದ್ದು. ಪತಿ ಪತ್ನಿಯರ ಮಧ್ಯದಲ್ಲಿ, ಪ್ರೇಮಿಗಳ ಮಧ್ಯದಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗುವಂತಹ ಸನ್ನಿವೇಶಗಳಿದೆ. ಹಾಗಾಗಿ ಇದ್ರ ಬಗ್ಗೆ ಕೂಡ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಪ್ರಯತ್ನವನ್ನ ನೀವಿಲ್ಲಿ ಮಾಡಿದ್ರೆ ಬಹಳಷ್ಟು ಅನುಕೂಲ ಆಗುತ್ತೆ. ಇನ್ನು ಪ್ರಯಾಣದಿಂದ ಅನುಕೂಲ ಆಗುತ್ತೆ ಅಂತ ಹೇಳಿದೀವಿ. ಮತ್ತು ಈ ತೊಡಗಿಸಿದ ಹಣದಲ್ಲಿ ಬಹಳ ಎಚ್ಚರಿಕೆ ಇರಬೇಕು. ಯಾವುದೋ ಒಂದು ಕ್ಷೇತ್ರದಲ್ಲಿ ಹಣವನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ಸ್ವಲ್ಪ ಈ ಸ್ಟಾಕು, ಷೇರು, ಮ್ಯೂಚುವಲ್ ಫಂಡ್, LIC ಇಂಥ ಕ್ಷೇತ್ರಗಳಲ್ಲಿ ನೀವೇನಾದ್ರೂ ಹಣ ತೊಡಗಿಸ್ತಾ ಇದ್ದೀರಿ ಅಂತಂದ್ರೆ
ಸ್ವಲ್ಪ ನುರಿತ ತಜ್ಞರ ಹತ್ರ ಸಲಹೆ ತೆಗೆದುಕೊಂಡು ಮುಂದುವರಿಯುವಂತಹ ಪ್ರಯತ್ನವನ್ನ ನೀವಿಲ್ಲಿ ಮಾಡಬೇಕಾಗತ್ತೆ. ನೋಡಿ, ಈ ವಿಡಿಯೋ ಈಗ ಪ್ರಾರಂಭ ಆಗಿದೆ. ವಿಡಿಯೋದಲ್ಲಿ ಇನ್ನೂ ಹಲವಾರು ಮಾಹಿತಿಗಳು, ಹಲವಾರು ವಿಚಾರಗಳು ವಿಡಿಯೋದಲ್ಲಿ ತಿಳಿದುಕೊಳ್ತಕ್ಕಂಥ ಸಾಧ್ಯತೆಗಳಿದೆ. ಹಾಗಾಗಿ ವಿಡಿಯೋ ಕೊನೆ ತನಕ ನೋಡಿ. ಒಂದು ಅದ್ಭುತವಾದಂತ ವಿಡಿಯೋ ಬರ್ತಾ ಇದೆ. ಆ ವಿಡಿಯೋ ನೋಡೋದ ಮೇಲೆ ಈ ಮೂಲ ವಿಡಿಯೋದಲ್ಲಿ ಮುಂದುವರಿಯೋಣ ಅಂತ ಮಾತನ್ನ ಹೇಳ್ತಾ ನೋಡಿ ಆ ವಿಡಿಯೋನ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ವೀಕ್ಷಕರೇ, ಇದು ಅದ್ಭುತವಾದಂತಹ ಜನ್ಮ ಜಾತಕ ಫಲ. ಇದು ಸಾಮಾನ್ಯವಾದ ಜಾತಕ ಫಲ ಅಲ್ಲ. ಇದು ಭಾರತದ ಎಲ್ಲ ಭಾಷೆಗಳಲ್ಲಿ ಈ ಜನ್ಮ ಜಾತಕ ಫಲ ಸಿಗುತ್ತೆ. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಒಂದು ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ನೋಡಿ, ಪ್ರಾರಂಭದಲ್ಲಿ ಬಹಳಷ್ಟು ಉತ್ತಮವಾಗಿರತಕ್ಕಂತ ಫಲ ದೊರೆಯುತ್ತದೆ. ಆದ್ರೆ ಈ ತಿಂಗಳ ಕೊನೆಯಲ್ಲಿ ಅನೇಕ ಸವಾಲುಗಳು, ಅನೇಕ ಚಾಲೆಂಜ್ಗಳು ನಿಮಗಿರತಕ್ಕಂಥದ್ದು. ಇದ್ರ ಬಗ್ಗೆ ಬಹಳ ಗಮನ ಹರಿಸಬೇಕಾಗುತ್ತೆ. ನಿಮ್ಮ ಯೋಜನೆಗಳು ಸರಿಯಾದ ದಿಕ್ಕಿನಲ್ಲಿ ಅನುಷ್ಠಾನಗೊಳ್ತಾ ಇದ್ದಾವ, ಸರಿಯಾದ ನಿಟ್ಟಿನಲ್ಲಿ ನಡೀತಾ ಇದ್ದಾವ ಅನ್ನುವಂಥದ್ರ ಬಗ್ಗೆ ನೋಡ್ಬೇಕಾಗತ್ತೆ. ನೀವು ದುಡುಕುತನದ ತೀರ್ಮಾನ ಬೇಡ, ತಾಳ್ಮೆ ಇರಬೇಕು, ಬುದ್ಧಿವಂತಿಕೆ ಇರಬೇಕು, ಸಹನೆ ಇರಬೇಕು, ಯೋಚನೆಗಳು ಸರಿಯಾಗಿ ರೂಪಿಸ್ಕೊಳ್ಬೇಕು. ಮಾಡುವಂತ ಕೆಲಸದಲ್ಲಿ ಲಾಭ ಇದೆಯಾ, ನಷ್ಟ ಇದೆಯಾ ಅನ್ನೋದ್ರ ಬಗ್ಗೆ ಒಂದು ಕ್ಯಾಲ್ಕುಲೇಷನ್ ಅನ್ನ ಮಾಡಿಕೊಂಡು ಮುಂದುವರಿಯುವಂತ ಪ್ರಯತ್ನವನ್ನ ನೀವು ಈ ತಿಂಗಳಲ್ಲಿ ಮಾಡಿದ್ರೆ ಬಹಳ ಒಳ್ಳೆ ಫಲ ಸಿಗುತ್ತೆ. ಆರೋಗ್ಯ ಸುಧಾರಣೆ ಆಗುತ್ತೆ, ಕುಟುಂಬದಲ್ಲಿ ಶಾಂತಿ ಆಗುತ್ತೆ, ಶುಭ ಸಮಾರಂಭಗಳ ಒಂದು ಅವಕಾಶಗಳು ಕೂಡ ಈ ತಿಂಗಳಲ್ಲಿ ಕಂಡು ಬರುತ್ತೆ. ಮನೆಯಲ್ಲಿ ಶುಭ ಸಮಾರಂಭಗಳಿರ್ಬೋದು, ಬೇರೆಯವರು ಶುಭ ಸಮಾರಂಭಗಳಲ್ಲಿ ಭಾಗವಹಿಸುವಿಕೆ ಇರ್ಬೋದು. ಇಂತಹ ಒಂದು ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಒಳ್ಳೆಯ ಫಲಗಳು ಸಿಗುವಂಥದ್ದು. ಆರ್ಥಿಕ ಪರಿಸ್ಥಿತಿಯಲ್ಲಿ ಚಿಕ್ಕ ಪುಟ್ಟದಾಗಿರ್ತಕ್ಕಂಥ ಕಿರಿಕಿರಿಗಳು ಮತ್ತೆ ಎಲ್ಲಾನು ಒಳ್ಳೇದಿದೆ, ಎಲ್ಲಾನು ಶುಭ ಇದೆ ಅಂತ ಇಲ್ಲ, ಅನೇಕ ಸವಾಲುಗಳು ಕೂಡ ಇದಾವೆ. ಅದರ ಬಗ್ಗೆನೂ ಕೂಡ ನೀವಿಲ್ಲಿ ಗಮನವನ್ನು ಹರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ಕೋಬೇಕು. ವಾದ ವಿವಾದದಿಂದ ದೂರ ಇರಬೇಕಾಗ ಸುಮ್ನೆ ಅನಾವಶ್ಯವಾಗಿ ಕಾಂಟ್ರವರ್ಸಿಗಳನ್ನು ಕ್ರಿಯೇಟ್ ಮಾಡಿಕೊಂಡು ಮೈ ಮೇಲೆ ಎಳೆದುಕೊಂಡು ಆಮೇಲೆ ಪಶ್ಚಾತ್ತಾಪಕ್ಕೆ ಗುರಿ ಆಗುವಂತ ಪ್ರಯತ್ನವನ್ನ ನೀವಿಲ್ಲಿ ಮಾಡಬಾರದು. ಇನ್ನು ಉದ್ಯೋಗಿಗಳಿಗೆ ಯಾವುದೇ ತರದ ಉದ್ಯೋಗವನ್ನ ಮಾಡಿ ಕೆಲಸ ಕಾರ್ಯದಲ್ಲಿ ಪರವಾಗಿಲ್ಲ, ಏರುಳು ಎಲ್ಲರಿಗೂ ಇರುತ್ತೆ. ಆದ್ರೆ ಮಾಡುವಂತ ಕೆಲಸಗಳಲ್ಲಿ ಬಹಳಷ್ಟು ಉಪಯೋಗ, ಅನುಕೂಲತೆಗಳು ಉಂಟಾಗುವಂತ ಸಾಧ್ಯತೆಗಳು ನಿಮಗಿಲ್ಲಿ ಕಂಡು ಬರುತ್ತೆ. ದೃಢವಾಗಿರ್ತಕ್ಕಂಥ ನಿರ್ಧಾರ ತೆಗೆದುಕೊಳ್ತಕ್ಕಂತಹ ಸಮಯ. ಕೆಲವೊಂದು ವಿಚಾರದಲ್ಲಿ ಬಹಳ ದಿನಗಳಿಂದ ನೆನೆಗುದ್ದಿಗೆ ಬಿದ್ದಿರತಕ್ಕಂಥ ಕೆಲಸ ಕಾರ್ಯಗಳಿಗೆ ಮರುಚಾಲನೆ ಮಾಡುವಂತದ್ದಾಗಲಿ ಅಥವಾ ನೀವು ತೆಗೆದುಕೊಳ್ಳತಕ್ಕಂಥ ಕೆಲವೊಂದು ನಿರ್ಧಾರಗಳಿಗೆ ಒಂದು ಕಟಿಬದ್ಧವಾಗಿರ್ತಕ್ಕಂಥ ಪ್ರಯತ್ನವನ್ನ ನೀವಿಲ್ಲಿ ಮಾಡುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಗುಪ್ತ ಶತ್ರುಗಳಿಂದ ಕಿರಿಕಿರಿ ಉಂಟಾಗುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಶತ್ರುಗಳ ದಿಶೆಯಲ್ಲಿ ಬಹಳ ಎಚ್ಚರಿಕೆಯನ್ನ ನೀವಿಲ್ಲಿ ಅನುಸರಿಸಬೇಕಾಗತ್ತೆ. ಸಹೋದ್ಯೋಗಿಗಳಿಂದ ಸಹಕಾರ ಸಿಗುವಂಥದ್ದು. ನಿಮಗೆ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಸಹೋದ್ಯೋಗಿಗಳಿಂದ ಬಹಳಷ್ಟು ಅನುಕೂಲಕರವಾಗಿರತಕ್ಕಂಥ ಫಲಗಳು ಸಿಗುವಂಥದ್ದು. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಓದಿನಲ್ಲಿ ಒಂದು ಒಳ್ಳೆಯ ಸಾಧನೆ ಮಾಡುವಂತ ಸಾಧ್ಯತೆಗಳು ವಿದ್ಯಾರ್ಥಿಗಳ ದಿಸೆಯಲ್ಲಿ ಕಂಡು ಬರುತ್ತೆ. ಆಸ್ತಿ ವ್ಯಾಜ್ಯಗಳ ಕಡೆ ಗಮನ ಹರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ.
ಕೆಲವೊಂದು ಸೂಕ್ಷ್ಮವಾದಂತ ವಿಚಾರದ ಕಡೆ ಹೆಚ್ಚಿನ ಗಮನವನ್ನು ಹರಿಸ್ತಕ್ಕಂತ ಪ್ರಯತ್ನವನ್ನ ಮಾಡಿದ್ರೆ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂಥ ಫಲಗಳು ನಿಮಗೆ ಇಲ್ಲಿ ಸಿಗುವಂತದ್ದು. ಇನ್ನು ಈ ಎಲ್ಲ ಅನುಕೂಲಕರವಾದ ಫಲಗಳು ಸಿಗಬೇಕು ಅಂತಂದ್ರೆ ನಿಮಗೆ ಅದ್ಭುತವಾದಂತ ಪರಿಹಾರಗಳು ಬೇಕೇ ಬೇಕು. ಆ ಪರಿಹಾರಗಳನ್ನ ತಿಳಿಸೋಣ. ಈ ತಿಂಗಳಲ್ಲಿ ಬಹಳ ಅದ್ಭುತವಾದಂತ ಫಲಗಳು ನಿಮಗಿದೆ, ಅಷ್ಟೇ ಸವಾಲುಗಳು ಇದೆ ಅನ್ನುವಂಥದ್ದು ಗಮನದಲ್ಲಿರಲಿ. ಇನ್ನು ನಿಮಗೆ ಪರಿಹಾರ ತಿಳಿಸೋದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಈ ಒಂದು ಜೂನ್ ತಿಂಗಳ ಮಾಸ ಫಲದ ಲಿಂಕ್ ಸಿಗುತ್ತೆ. ನಿಮ್ಗೆ ಇಷ್ಟವಾಗಿರತಕ್ಕಂತ ವಿಡಿಯೋವನ್ನ ನೋಡ್ಕೊಂಡು ಮಾಹಿತಿಯನ್ನ ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಟಾಪ್ ಕಾಮೆಂಟ್ ಅಲ್ಲಿ ನಿಮಗೆ ಜಾತಕ ಫಲದ ಲಿಂಕ್ ಸಿಗುತ್ತೆ, ಅಲ್ಲೂ ಕೂಡ ನೀವು ನಿಮಗೆ ಜಾತಕವನ್ನ ಆರ್ಡರ್ ಮಾಡ್ಕೋಬಹುದು. ಇನ್ನು ಈ ತಿಂಗಳಲ್ಲಿ ವೃಷಭ ರಾಶಿಯವರು ಪರಿಹಾರ ಏನ್ ಮಾಡ್ಕೋಬೇಕಂತಂದ್ರೆ ಶ್ರೀ ಮಹಾಗಣಪತಿಯ ಆರಾಧನೆ ಮಾಡ್ತಕ್ಕಂಥದ್ದು ಬಹಳಷ್ಟು ಅದ್ಭುತವಾದ ಫಲ ಸಿಗುತ್ತೆ. ಮತ್ತೆ ಶ್ರೀ ಸೂರ್ಯ ದೇವನಿಗೆ ಆರೋಗ್ಯ ಪ್ರದಾನ ಮಾಡ್ತಕ್ಕಂಥದ್ರಿಂದ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂಥ ಫಲಗಳು ಸಿಗ್ತಾ ಇರ್ತಕ್ಕಂಥದ್ದು. ನೋಡಿ, ದೈವ ಕೃಪೆ ಅನ್ನುವಂಥದ್ದು ಮನುಷ್ಯನಿಗೆ ಸಹಜವಾಗಿ ಬೇಕು. ಅದನ್ನ ಶ್ರದ್ಧೆ ಭಕ್ತಿಯಿಂದ ಮಾಡಿ. ನಿಮಗೆ ತುಂಬಾ ಕಠಿಣವಾದಂತ ಪೂಜೆಗಳು ಏನು ಹೇಳಿಲ್ಲ, ಕಠಿಣವಾದಂತ ವ್ರತ ಜಪಗಳನ್ನ ಹೇಳಿಲ್ಲ, ತುಂಬಾ ಸುಲಭವಾಗಿರ್ತಕ್ಕಂಥ ಪರಿಹಾರಗಳಿದೆ. ಸಂತೋಷವಾಗಿ ಮನಸ್ಸ ಇಚ್ಛೆಯಿಂದ ಮಾಡಿ. ಕಾಟಾಚಾರಕ್ಕೆ ಮಾಡಿದ್ರೆ ಯಾವುದೇ ಫಲ ಸಿಗೋದಿಲ್ಲ. ಈ ಒಂದು ಮನಸ್ಸಿಚ್ಛೆಯಿಂದ ಈ ಪೂಜೆಯನ್ನ ಮಾಡಿ ದೈವ ಕೃಪೆಗೆ ಪಾತ್ರವಾಗಿ, ದೈವ ಕೃಪೆ ಒಂದಿತ್ತು ಅಂತಂದ್ರೆ ಭಗವಂತನ ಅನುಗ್ರಹ ಆಗುತ್ತೆ, ಅನೇಕ ಕಷ್ಟ ಕಾರ್ಯಗಳು ನಿವಾರಣೆ ಆಗುತ್ತೆ ಅನ್ನುವಂಥದ್ದು ಗಮನಕ್ಕಿರ್ಲಿ ಅನ್ನುವಂಥ ಮಾತನ್ನ ಹೇಳ್ತಾ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.